ಚಿಕ್ಕಕೋಟೆಗೆ ಮತ್ತೊಮ್ಮೆ ನಮಸ್ಕಾರ ಅಂತ ಹೇಳ್ತಾ ಇಂದಿನ ಹಲೋ ಗೆಳೆಯರೇ ನೇರ ಫೋನ್ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ, ಯೋಗ ನಮ್ಮ ನೆಲದ ವಿದ್ಯೆ, ಅತ್ಯಂತ ಪ್ರಾಚೀನ ವಿದ್ಯೆ ಅಥವಾ ಜೀವನ ಮಾರ್ಗ ಇವುಗಳಲ್ಲಿ ಒಂದಾದಂಥ ಯೋಗ ಇವತ್ತು ಜಾಗತಿಕ ಮಟ್ಟಕ್ಕೆ ಸೀಮೋಲ್ಲಂಘನ ಮಾಡಿದೆ. 2014ರಲ್ಲಿ ವಿಶ್ವಸಂಸ್ಥೆ ಅನುಮೋದನೆಗೊಂಡು 2015ರಿಂದ ಇಡೀ ಜಗತ್ತಿನಾದ್ಯಂತ ಇಡೀ ಜಗತ್ತಿನ ಮನುಕುಲವನ್ನು ಒಂದು ರೀತಿ ಬೆಸೆಯುವಂಥ ಒಂದು ತಂತುವಾಗಿ ಕೆಲಸ ಮಾಡ್ತಾ ಇದೆ. ಅವರ ಆರೋಗ್ಯ ಮತ್ತು ನೆಮ್ಮದಿಗಾಗಿ ಯೋಗಕ್ಷೇಮಕ್ಕಾಗಿ ಕಾರ್ಯನಿರ್ವಹಿಸ್ತಾ ಇದೆ ಯೋಗ. ನಾನೇನೋ ಒಂದಷ್ಟು ಭಂಗಿಗಳನ್ನು ಮಾಡ್ತೀನಿ, ಆಸನಗಳನ್ನು ಮಾಡ್ತೀನಿ, ಇದಕ್ಕೆ ಮಾತ್ರ ಸೀಮಿತನ? ಈಗ ಬಹಳಷ್ಟು ಜನ ಇದನ್ನೇ ತಿಳ್ಕೊಂಡಿರೋದು. ಈಗ ಮಾಧ್ಯಮದಲ್ಲೆಲ್ಲ ನೋಡಿದ್ದೀರಿ ನೀವು, ಈಗ ಯೋಗಾಸನಗಳನ್ನ ಪ್ರದರ್ಶನ, ಯೋಗ ಪ್ರದರ್ಶನ, ಈಗ ಯೋಗ ದಿನಾಚರಣೆ, ಇದೆಲ್ಲ ಬರೀ ಯೋಗಾಸನದ ಮುಖಾಂತರ ಎಲ್ಲಾ ಕಡೆ ತೋರಿಸಿ ಈಗ ಏನಾಗಿದೆ ಅಂದ್ರೆ ಜನರಲ್ಲಿ ಯೋಗ ಅಂದ್ರೆ ಯೋಗಾಸನ ಅಂತ ಒಂದು ಮನಸ್ಸಲ್ಲಿ ಅವ್ರು ಮೂಡಿಲ್ಲ. ಹಂಗಾಗಿ ನಮ್ಗೆ ಯೋಗ ಮಾಡೋದು ಕಷ್ಟ, ಈಗ ಯೋಗ ಮಾಡಕ್ ಆಗಲ್ಲ ನಮ್ ಕೈಲಿ ಅಂತ ಹೇಳಿ ಅದರಿಂದ ದೂರ ಸರಿತಾ ಇರುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವಾಗ. ಆಕ್ಚುಲಿ ಯೋಗ ಆಸನ ಅಂತಂದ್ರೆ ಇದು ಅಷ್ಟಾಂಗ ಮಾರ್ಗದಲ್ಲಿ ಇದು ಒಂದು ಸ್ಟೇಜ್ ಅಷ್ಟೇ. ಯಮ ನಿಯಮ ಆಸನ ಒಂದು 3ನೇ ಸ್ಟೇಜ್ ಅಷ್ಟೇ. ಆಸನವೇ ಯೋಗಾಸನವೇ ಯೋಗ ಅಲ್ಲ. ನಾನು ಆಗ್ಲೇ ಹೇಳಿದಾಗೆ ಯೋಗ ಅಂತಂದ್ರೆ ಒಂದು ಮಾಡುವಂಥದ್ದು ಅಂತ, ಈ ದೇಹ ಮನಸ್ಸನ್ನ ಒಂದು ಮಾಡುವಂಥದ್ದು, ಉಸಿರಾಟದ ಮುಖಾಂತರ ಒಂದು ಮಾಡುವಂಥದ್ದು. ಈ ರೀತಿ ನಾವು ಏನಾಗಿದೆ, ಈ ಆಸನ ಆದ್ಮೇಲೆ ಪ್ರಾಣಾಯಾಮ ಇದೆ, ಆಮೇಲೆ ಧಾರಣ ಇದೆ, ಏಕಾಗ್ರತೆ ಧ್ಯಾನ ಇದೆ, ಆಮೇಲೆ ಸಮಾಧಿ ಸ್ಥಿತಿ ಇದೆ. ಈ ರೀತಿ ಅಷ್ಟಾಂಗ ಮಾರ್ಗದಲ್ಲಿ ಪತಂಜಲಿ ಋಷಿಗಳು 5000 ವರ್ಷಗಳಿಂದನೇ ಹೇಳ್ತಾರೆ. ಆದ್ರೆ ಈಗ ಜನರ ಒಂದು ಮನಸ್ಥಿತಿ ಏನಾಗಿದೆ ಅಂದ್ರೆ ಯೋಗವೇ ಯೋಗಾಸನ ಅಂತ ಒಂದು ಮಿಸ್ ಇಂಟರ್ಪ್ರಿಟೇಷನ್, ಒಂದು ತಪ್ಪು ಕಲ್ಪನೆ ಒಂದು ಮೂಡಲ್. ಸೊ ಯೋಗವೇ ಯೋಗಾಸನ ಮಾಡೋದು ಅಥವಾ ಆಸನಗಳು ಭಂಗಿಗಳು ದೈಹಿಕ ಕಸರತ್ತು ಯೋಗ ಅಲ್ಲ. ನೀವು ಸ್ಟಡಿ ಮಾಡ್ತಾ ಇದ್ದೀರಿ, ಓದ್ತಾ ಇದ್ದೀರಿ, ಅವಾಗ ನೀವು ಮನಸ್ಸು ಅದು ತಳ್ಳೀನಾಗಿದ್ರೆ ಅದಕ್ಕೆ ಜ್ಞಾನ ಯೋಗ ಅಂತ ಕರಿತೀವಿ ನಾವು. ಈಗ ಒಬ್ರು ಒಂದು ದೇವಸ್ಥಾನಕ್ಕೆ ಹೋದ್ರು, ಒಂದು ಪೂಜೆ ಮಾಡಿದ್ರು, ಅಥವಾ ನೀವು ಮನೆಯಲ್ಲೇ ಆ ಒಂದು ಪೂಜೆಗಳನ್ನ ಸಲ್ಲಿಸಿ ಭಕ್ತಿಯಿಂದ, ಅದು ಭಕ್ತಿ ಯೋಗ ಅಂತ. ನೀವು ಒಂದು ಹಾಸ್ಪಿಟಲ್ಗೆ ಹೋಗಿ ಒಂದು ಸೇವೆಯನ್ನ ಮಾಡಿದ್ರಿ, ಅದು ಕರ್ಮಯೋಗ. ಸೊ ಇದು ನಾವು ಮಾಡ್ತಾ ರಾಜಯೋಗ ಅಂತ. ಇದು ರಾಜಯೋಗ ಅಂದ್ರೆ ನಾವು ಜನಮಾನಸದಲ್ಲಿ ಇವತ್ತು ಪ್ರಚಲಿತದಲ್ಲಿರುವಂತದ್ದು ರಾಜಯೋಗ. ರಾಜ ಅಂದ್ರೆ ಕಿಂಗ್, ದ ಕಿಂಗ್ ಆಫ್ ಅವರ್ ಸೆಲ್ಫ್. ನನ್ನಷ್ಟಕ್ಕೆ ನಾನೇ ಒಬ್ಬ ರಾಜ ಅಲ್ಲ. ಈ ರಾಜಯೋಗದಲ್ಲಿ ನನ್ನ ಒಂದು ನಿಯಂತ್ರಣ, ನಾನೇ ಅದಕ್ಕೆ ಅಧಿಪತಿ, ನಾನು ರಾಜನಾಗ್ತೀನಿ ಅಂತ. ಸೊ ಈ ಒಂದು ಸ್ಟೇಜ್ ರಾಜಯೋಗ ಅಂತ ಒಂದು ಇಟ್ಟಿದ್ದಾರೆ. ಸೊ ಈ ತರ ಒಂದು ವಿವೇಕಾನಂದರು ಏನ್ ಮಾಡಿದ್ರು, ಇದು ಡಿಫ್ರೆಂಟ್ ಸ್ಟ್ರೀಮ್ಸ್ಗಳನ್ನ ಕೊಟ್ಟರು. ಈಗ ರಾಜಯೋಗ, ಜ್ಞಾನಯೋಗ, ಭಕ್ತಿ ಯೋಗ, ಕರ್ಮಯೋಗ ಅಂತ. ಯಾಕೆಂದ್ರೆ ಹಲವಾರು ರೀತಿಯಾದಂತಹ ಯೋಗಗಳಿದೆ. ಕನ್ಫ್ಯೂಷನ್ ಜನರಲ್ಲಿ ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು ಅಂತ. ಅದಕ್ಕೆ ವಿವೇಕಾನಂದ ಈ ತರ ಸ್ಟ್ರೀಮ್ಸ್ಗಳನ್ನ ಕೊಟ್ಟರು. ಅಂದ್ರೆ ಇದೊಂಥರ ಇದು ಬೇಕು, ಒಂದಷ್ಟು ನಾಲೆಡ್ಜ್ ಬೇಕು. ಮೆಡಿಕಲಿ ಏನಾದ್ರು ಸಮಸ್ಯೆ ಇದ್ರೆ ಇಮಿಡಿಯೇಟ್ ಆಗಿ ರಿಸಲ್ಟ್ ಬರೋದಿಲ್ಲ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಟೆಸ್ಟ್ ಮಾಡಿಸಿ ಡಾಕ್ಟರ್ಗೆ ಹೇಳಿ, ಆಮೇಲೆ ನೀವು ಯಾವ ಆಸನ ಸೂಕ್ತನೋ ಆ ಆಸನ. ಆದ್ರೆ ಯಾರ ಮಾರ್ಗದರ್ಶನ ತಗೋಬೇಕು ಸರ್? ಯಾರ ಮಾರ್ಗದರ್ಶನ ಅಲ್ಲ, ಈಗ ಒಂದು ವೈದ್ಯಕೀಯ ಸಲಹೆ ಏನಿದೆ, ಡಾಕ್ಟರ್ಸ್ ಅಡ್ವೈಸ್ ಬಹಳ ಮುಖ್ಯ. ಅದಾದ್ಮೇಲೆ ಯಾರೋ ಒಬ್ಬ ಯೋಗ ಮಾಸ್ಟರ್ ಯಾರಿರ್ತಾರೆ, ಯೋಗ ಗುರುಗಳಿರ್ತಾರೆ, ಅವ್ರಿಗೆ ಈ ಯೋಗ ಥೆರಪಿ ಬಗ್ಗೆ ತಿಳ್ಕೊಂಡಿರ್ಬೇಕು. ಈ ಅನಾಟಮಿ, ಫಿಸಿಯಾಲಜಿ, ಬಯೋಕೆಮಿಸ್ಟ್ರಿ, ಈ ಒಂದು ಯಾವ ಯೋಗಾಸನವನ್ನ ಕೊಟ್ರೆ ಯಾವ ಒಂದು ಚಿಕಿತ್ಸೆಯನ್ನ ಕೊಡ್ಬೋದು, ಯಾವ ಬ್ರೀತಿಂಗ್ ಎಕ್ಸಸೈಸ್, ಈ ಒಂದು ವೈಜ್ಞಾನಿಕವಾಗಿ ಪ್ರಾಣಾಯಾಮವನ್ನ ನಾವು ಕೊಟ್ರೆ ಯಾವ ರೀತಿ ಅವರ ಒಂದು ಕಾಯಿಲೆನ ಗುಣಪಡಿಸಬಹುದು ಅನ್ನೋದ್ರ ಬಗ್ಗೆ ಅವರು ಅಧ್ಯಯನ ಗೊತ್ತಿರ್ಬೇಕು. ಅವ್ರು ಅದ್ರ ಬಗ್ಗೆ ಅಧ್ಯಯನ ಮಾಡಿರ್ಬೇಕು. ಅವಾಗ ಮಾತ್ರ ಅವರು ಚಿಕಿತ್ಸೆಯನ್ನ ಕೊಡ್ಲಿಕ್ಕೆ ಸಾಧ್ಯ. ಇಂಥ ಆ ಥರದ ಅನುಭವ ಇರತಕ್ಕಂಥ ಗುರುಗಳನ್ನ ಮಾತಾಡಿಸಿ ಅವರಿಂದ ಮಾರ್ಗದರ್ಶನ ಪಡ್ಕೊಂಡು ಅವರು ಆಸನಗಳನ್ನ ಮಾಡಬೇಕು. ಖಂಡಿತ. ವೀಕ್ಷಕರಲ್ಲಿ ಒಂದು ವಿನಮ್ರ ಮನವಿ ಏನಂತಂದ್ರೆ, ನಾವು ಕೆಲವು ಆಸನಗಳನ್ನ ತೋರಿಸ್ತಾ ಇದ್ದೀವಿ ಟಿವಿ ಪರದೆ ಮೇಲೆ. ಅದೇ ತರ ಆಸನಗಳನ್ನ ಮಾಡಿದ್ರೆ ಥೈರಾಯ್ಡ್ ಹೋಗುತ್ತೆ ಅಂತ ನೀವು ಪ್ರಯತ್ನ ಮಾಡಕ್ ಹೋಗ್ಬೇಡಿ. ಗುರುಗಳಾಗಲೇ ಹೇಳಿದ್ರು, ಸರಿಯಾದಂಥ ಮಾರ್ಗದರ್ಶನವನ್ನ ಯೋಗ ಶಿಕ್ಷಕರ ಮೂಲಕ ಅಥವಾ ಯೋಗ ಗುರುಗಳ ಮೂಲಕ ಪಡ್ಕೊಂಡು ನಂತರ ಪ್ರಯತ್ನ ಮಾಡಿ. ಯಾಕೆಂದ್ರೆ ಕೆಲವು ಆಸನಗಳು ಕೆಲವರಿಗೆ ಆಗದೆ ಇರಬಹುದು, ಅವರ ದೈಹಿಕ ಸ್ಥಿತಿ ಸ್ಪಂದಿಸದೇ ಇರಬಹುದು. ಹಾಗಾಗಿ ಹೇಳ್ತಾ ಇದ್ರಿ 5ನೇ ವಯಸ್ಸಿಂದ ಯಾರು ಬೇಕಾದ್ರೆ ಪೇನ್ ಇದ್ದಾಗ ಮಾಡಂಗಿಲ್ಲ. ಈಗ ನನಗೆ ಇದೊಂದು ಸಮಸ್ಯೆಯನ್ನ ಹೋಗಲಾಡಿಸುವುದರ ಒಂದು ದೃಷ್ಟಿಯಲ್ಲಿ
ಅದನ್ನ ಸೂಕ್ತವಾದ ಆಗ್ಲೇ ಹೇಳ್ತಾ ಇದ್ದೆ, ಅದ್ರ ಬಗ್ಗೆ ಅಧ್ಯಯನ ಮಾಡಿದಂಥ ಒಬ್ಬ ಯೋಗ ಗುರುಗಳ ಹತ್ರ ಹೋಗಿ ಸಲಹೆ ತಗೊಂಡ್ರೆ ಅವ್ರು ಯಾವುದು ಮಾಡಬೇಕು ಈ ಸೆಲ್ಯುಲೈಟಿಸ್ ಸ್ಪಾಂಡಿಲೈಟಿಸ್ಗೆ ಅಂತ ಒಂದು ಸೂಕ್ತವಾದಂಥ ಪರಿವಾರನ ಕೊಡ್ತಾರೆ. ಓಕೆ, ಇದು ಒಂದು ಆಸನಗಳ ಸ್ಥಿತಿನಲ್ಲಿ ಇಂಥವ್ರಿಗೆ ತಾವು ಹೇಳ್ಬಹುದಾದಂಥ ಮಾರ್ಗದರ್ಶನ. ಈ ಉಸಿರಾಟದ ಪ್ರಕ್ರಿಯೆ ಇದೆಯಲ್ಲ ಗುರುಗಳೇ, ಪ್ರಾಣಾಯಾಮ ಅಂತೀವಿ, ಅದನ್ನ ಇಂಥವ್ರು ಮಾಡಬಹುದಾ? ಖಂಡಿತ. ಯಾಕೆಂದ್ರೆ ಈಗ ದೈಹಿಕವಾಗಿ ಅವರಿಗೆ ಸಮಸ್ಯೆ ಇದೆ, ಆಸನಗಳು ಮಾಡೋಕ್ಕಾಗಲ್ಲ ಅನ್ನೋದು ಒಂದು ಭಾಗ ಆದ್ರೆ ಉಸಿರಾಟಕ್ಕೆ ಏನು ಸಮಸ್ಯೆ ಆಗಲ್ಲ. ಇವತ್ತು ಹೆಚ್ಚು ಅಭ್ರ ಮಾಡ್ತಾ ಇರುವಂತದ್ದು ಪ್ರಾಣಾಯಾಮ. ಇದಕ್ಕೂ ಒಂದು ಸೈಂಟಿಫಿಕ್ ಮೆಥಡ್ ಅನ್ನ ನೀವು ಹೇಳ್ತೀರಿ ಅಂತ ಭಾವಿಸ್ತೀನಿ. ಹೌದು, ಇದು ನಾನು ಡಾಕ್ಟರ್ ದೇವಿಕಿ ಮಾಧವ್ ಅಂತ ಅಂದ್ಬಿಟ್ಟು ಮೈಸೂರಿನಲ್ಲಿ ಅವರು ಈ ಒಂದು ವೈಜ್ಞಾನಿಕ ಪ್ರಾಣಾಯಾಮವನ್ನ ಈಗಾಗಲೇ ಸಾಕಷ್ಟು ಅವರು ಅಧ್ಯಯನ ಮಾಡಿ ಅದನ್ನ ಪ್ರಚಾರವನ್ನ ನಮ್ಮ ಭಾರತ ಮತ್ತೆ ವಿದೇಶದಲ್ಲೂ ಕೂಡ ಮಾಡ್ತಾ ಬಂದಿದ್ದಾರೆ. ಅದ್ರ ಬಗ್ಗೆ ವೈಜ್ಞಾನಿಕ ಪ್ರಾಣಾಯಾಮ ಥೆರಪಿನೂ ಕೂಡ ಮಾಡ್ತಾ ಇದ್ದಾರೆ. ಈ ಯೋಗಾಸನ ಮಾಡಕ್ ಆಗದೆ ಇರೋರು ಈ ವೈಜ್ಞಾನಿಕ ಪ್ರಾಣಾಯಾಮವನ್ನ ಮಾಡುವುದರ ಮೂಲಕ ಏನು ಸಮಸ್ಯೆ ಇದೆ, ಆರೋಗ್ಯದ ಸಮಸ್ಯೆಗಳಿದೆ, ಆರೋಗ್ಯದ ಸಮಸ್ಯೆಯನ್ನ ಹೋಗ್ಲಾಡಿಸ್ಕೊಳ್ಬಹುದು ಅವರು. ಯಾಕೆಂದ್ರೆ ಇದು ಉಸಿರಾಟದ ಒಂದು ವ್ಯಾಯಾಮ ಆಗೋದ್ರಿಂದ ಯಾರೇ ಬೇಕಾದ್ರೂ ಕೂತ್ಕೊಂಡು ಈ ಒಂದು ಉಸಿರಾಟದ ವ್ಯಾಯಾಮನ ಮಾಡ್ಬೋದು. ಈಗ ಏಜ್ ಆದ್ಮೇಲೆ ಈಗ ಡಯಾಬಿಟಿಸ್ ಇರುತ್ತೆ, ಡಯಾಬಿಟಿಸ್ಗೆ ಯೋಗಾಸನ ಅವ್ರು ಮಾಡಕ್ ಆಗಲ್ಲ ಅಂತಂದ್ರೆ ಒಂದು ವೈಜ್ಞಾನಿಕ ಪ್ರಾಣಾಯಾಮವನ್ನ ಅವ್ರು ಅಳವಡಿಸ್ಕೊಂಡು ಮಾಡ್ಬೋದು. ಈಗಾಗಲೇ ನಾನು ಅದ್ರ ಬಗ್ಗೆ ನಾನು ಸಂಶೋಧನೆಯನ್ನ ನಾನು ಕೈಗೊಂಡು ಈಗಾಗಲೇ ಈ ಒಂದು ವೈಜ್ಞಾನಿಕ ಪ್ರಾಣಾಯಾಮವನ್ನ ಈ ಡಯಾಬಿಟಿಸ್ ಇರೋರಿಗೆ ಕೂಡ ನಾನು ಅದನ್ನ ಕೊಟ್ಟು ವೈಜ್ಞಾನಿಕ ಪ್ರಾಣಾಯಾಮನ ಅದ್ರ ಕೂಡ ರಿಸಲ್ಟ್ನ ನಾನು ನೋಡ್ತಾ ಬಂದಿದ್ದೀನಿ. ಈಗ ಅದ್ರ ಕೂಡ ಇಂಪ್ರೂವ್ಮೆಂಟ್ ಆಗ್ತಾ ಇರೋದು ಕೂಡ ನಾವು ಒಂದು ಸ್ಟಾರ್ಟಿಂಗ್ ಅಲ್ಲಿ ಅವ್ರದ್ದು ರಿಪೋರ್ಟ್ ತಗೊಂಡು ಏನು ಅವ್ರಿಗೆ ಸಮಸ್ಯೆ ಇದೆ, ಈ ಫಾಸ್ಟಿಂಗ್ ಬ್ಲಡ್ ಶುಗರು, ಪೋಸ್ಟ್ ಬ್ಲಡ್ ಶುಗರು, HbA1c ಅದೆಲ್ಲ ನೋಡ್ಕೊಂಡು ಒಂದು ತಿಂಗಳಾದ ನಂತರ ಅದು ಕಡಿಮೆ ಆಗಿರೋದು ಕೂಡ ರಿಪೋರ್ಟ್ನ ನಾವು ಗಮನಿಸಿದೀವಿ. ಸೊ ಹಂಗಾಗಿ ಈ ವೈಜ್ಞಾನಿಕ ಪ್ರಾಣಾಯಾಮ ಇದು ಬಹಳಷ್ಟು ಪರಿಣಾಮಕಾರಿಯಾಗಿದೆ. ಇದನ್ನ ಇವರು ಡಾಕ್ಟರ್ ದೇವಿಕೆ ಮಾಧವನ್ ಅವರು ಕೂಡ ಆನ್ಲೈನ್ ಅಲ್ಲಿ ಕ್ಲಾಸ್ ಮಾಡ್ತಾ ಇದ್ದಾರೆ. ಹುಟ್ಟಿಸ್ಬಿಟ್ಟಿದೆ ಅಂದ್ರೆ ಮಾಮೂಲಿ ಉಸಿರಾಟ ಅಥವಾ ಪ್ರಾಣಾಯಾಮ ಬೇರೆ, ವೈಜ್ಞಾನಿಕ ಪ್ರಾಣಾಯಾಮ ಬೇರೆನಾ? ಒಂದ್ ಸ್ವಲ್ಪ ಅದರ ಡಿಫ್ರೆನ್ಸ್ ಅನ್ನ ನೀವು ಡೆಮೋ ಮಾಡಿ ತೋರಿಸ್ಬಿಟ್ರೆ ನಮ್ಗೆ ಅಲ್ಲ. ಏನಂತಂದ್ರೆ ಇದು ವೈಜ್ಞಾನಿಕ ಪ್ರಾಣಾಯಾಮ ಅಂತಂದ್ರೆ ಈಗ ಹಿಂದೆ ಏನು ಈ ಉಪನಿಷತ್ತಲ್ಲಿ ಮತ್ತೆ ಯೋಗದ ಗ್ರಂಥಗಳಲ್ಲಿ ಪ್ರಾಣಾಯಾಮದ ಬಗ್ಗೆ ಉಲ್ಲೇಖ ಏನಿತ್ತು, ಅದರ ಬಗ್ಗೆ ಏನು ಒಂದು ವಿವರಣೆಯನ್ನ ಕೊಟ್ಟಿದ್ದಾರೆ, ಅದನ್ನ ವೈಜ್ಞಾನಿಕವಾಗಿ ಅದನ್ನ ಸಮೀಕರಣೆ ಮಾಡಿ ಸೈನ್ಸ್ ಲಾಸ್ಗಳನ್ನ ಅದಕ್ಕೆ ಸೇರಿಸಿ ಅದನ್ನ ಸೇರಿಸ್ಕೊಂಡು ಒಂದು ವೈಜ್ಞಾನಿಕವಾಗಿ ಒಂದು ಪ್ರಾಣಾಯಾಮವನ್ನ ಇದು ಮಾಡ್ತಿದ್ದಾರೆ. ಆಗ್ತಾ ಇಲ್ಲ ಅಂದ್ರೆ ಯೋಗಾಸನ ಮಾಡ್ತಾ ಇದ್ದಾರೆ, ಹೋಗ್ತಾ ಇಲ್ಲ, ಏನ್ ಮಾಡುದು? ಅಲ್ಲ, ಇದು ಗ್ಯಾಸ್ಟ್ರಿಕ್ ಸಮಸ್ಯೆ, ಇದು ಒಂದು ಆಹಾರ ಪದ್ಧತಿ, ಒಂದು ಜೀವನ ಶೈಲಿ ಏನಿದೆ ಆಹಾರ ಪದ್ಧತಿ ಮೇಲೆ ಕೂಡ ಅದು ಅವಲಂಬಿತವಾಗಿರ್ತದೆ. ಮತ್ತೆ ಅವರು ಆಸನಗಳನ್ನ ಮಾಡ್ತಾ ಇದ್ರೆ ಯಾವ ಆಸನ ಅದಕ್ಕೆ ಸೂಕ್ತ ಅಂತ ಕೂಡ ನಾವು ತಗೊಳ್ಬಹುದು. ಮತ್ತೆ ಇದು ಈ ಯಾವ್ದು ಆಸನ ಮಾಡಿದ್ರೆ ನಿಮ್ಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬಗೆಹರಲ್ಲ. ಇನ್ನೊಂದು ಏನಂದ್ರೆ ಇದು ಭಾವನೆಗಳ ಮೇಲೆ ಕೂಡ ಇದು ಪ್ರಭಾವನ ಮಾಡುತ್ತೆ. ಈಗ ಏನಿದೆ ಅಂದ್ರೆ ಒಂದು ಮತ್ಸರ ಆಗಲಿ, ಕೋಪ ಆಗಲಿ, ಅಥವಾ ಇನ್ನೊಬ್ಬರನ್ನ ಕಂಡು ಅವರ ಬಗ್ಗೆ ದ್ವೇಷ ಇದೆಲ್ಲ ಏನಿದೆ, ಈ ಒಂದು ಭಾವನೆಗಳು ಅದು ಕೂಡ ದೇಹದ ಮೇಲೆ ಪರಿಣಾಮ ಬೀರ್ತಾ ಇರ್ತದೆ. ಸೊ ನಾವು ಯಾವಾಗಲೂ ಕೂಡ ಈಗ ಇನ್ನೊಬ್ಬರಿಗೆ ಒಂದು ಸಹಾಯ ಮಾಡುವಂತ ಮನೋಭಾವ ಆಗಲಿ, ಆ ಪ್ರೀತಿ, ಒಂದು ಸ್ನೇಹ, ಆ ಒಂದು ಕರುಣೆ, ವಾತ್ಸಲ್ಯ, ನಾವೆಲ್ಲರೂ ಬಾಂಧವ್ಯ, ನಾವೆಲ್ಲರೂ ಒಂದು ಅನ್ನೋ ಭಾವನೆ, ಒಂದು ಶೇರಿಂಗ್ ಅಂತ ಇದೆಯಲ್ಲ, ಆ ಭಾವನೆಗಳು ಕೂಡ ಈ ದೇಹದ ಮೇಲೆ ಪರಿಣಾಮ ಬೀರುತ್ತೆ. ಅಂದ್ರೆ ನೀವು ನನಗೆ ಹೇಳುವಾಗ ನಮ್ಮ ಶೀರ್ಷಿಕೆ ಕೂಡ ಅದೇ, ದೇಹ ಮತ್ತು ಮನಸ್ಸು ಎರಡನ್ನು ಒಟ್ಟುಗೂಡಿಸಿ ಸಂಸ್ಕಾರಯುತವಾದಂಥ ಉತ್ತಮ ಸಮಾಜವನ್ನು ನಿರ್ಮಾಣ ಅಥವಾ ಉತ್ತಮ ವ್ಯಕ್ತಿತ್ವ ನಿರ್ಮಾಣ ಮಾಡ್ಕೊಳ್ಳೋದು ಹೇಗೆ. ಹಾಗಾಗಿ ಇವು ಬೇಕೇ ಬೇಕು. ಮಾನವೀಯ ಗುಣಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಯೋಗಾಸನಗಳನ್ನ ಮಾಡಿದ್ರೆ ಅದರಿಂದ ರಿಸಲ್ಟ್ ಬಹಳ ಬೇಗ ಬರುತ್ತೆ. ಮತ್ತೆ ಹಾಗೆ ಬದುಕಬೇಕು ಕೂಡ. ಯೋಗ ಮಾಡಿದಾಗ ನನ್ನ ಮನಸ್ಥಿತಿ ತುಂಬಾ ಚೆನ್ನಾಗಿರುತ್ತೆ, ಪ್ರಫುಲ್ಲವಾಗಿರುತ್ತೆ. ಅದಾದ ಮೇಲೆ ನನ್ನ ಮನಸ್ಸಿನಲ್ಲಿ ಮತ್ತೆ ಅದೇ ಭಾವನೆಗಳು ಬರ್ತವೆ ಅಂದ್ರೆ ಅದಾಗಲ್ಲ, ರಿಸಲ್ಟ್ ಅಲ್ಲ. ಅದು ಗುರುಗಳು ಮಾಡ್ಲಿಕ್ಕೆ ಬೇಕಾಗಿರುವಂತದ್ದು ಏಕಾಗ್ರತೆ, ಮತ್ತೆ ಓದಿದ್ನ ನೆನಪಲ್ಲಿ ಇಟ್ಕೊಳ್ಳುವಂಥದ್ದು ಮೆಮೊರಿ ಪವರ್, ಜ್ಞಾಪಕ ಶಕ್ತಿ. ಮತ್ತೆ ಓದಿರುವುದನ್ನ ಅವರು ಟೆಸ್ಟ್ಗೆ ಅಥವಾ ಎಕ್ಸಾಮ್ಗೆ ಹೋದಾಗ ರಿಕಾಲಿಂಗ್ ಪವರ್, ಪುನರಾವರ್ತನೆ ಆಗುವಂಥದ್ದು ಅದಕ್ಕೆ. ಮತ್ತೆ ಅವರು ಓದಿದ್ನ ನೆನಪಲ್ಲಿ ಇಟ್ಕೊಂಡು ರಿಟೆನ್ಷನ್ ಪವರ್, ಪುನರಾವರ್ತನೆ ಬರೆಯುವಂಥದ್ದು, ಎಕ್ಸಾಮ್ಗೆ ಹೋಗಿ ಬರೆಯುವಂಥದ್ದು.
ಸೊ ಇದಕ್ಕೆ ಬಹಳಷ್ಟು ಅವ್ರಿಗೆ ಸಹಾಯ ಆಗುವಂಥದ್ದು ಈ ಒಂದು ವೈಜ್ಞಾನಿಕ ಪ್ರಾಣಾಯಾಮ, ಈ ಒಂದು ಬ್ರೀತಿಂಗ್ ಎಕ್ಸಸೈಸ್. ಇದನ್ನ ನಾನು ನಮ್ಮ ವಿದ್ಯಾರ್ಥಿಗಳಲ್ಲೂ ಕೂಡ ಇದನ್ನ ಮಾಡಿಸಿದೆ. ತೋರಿಸ್ಬಿಡಿ ಹಂಗೇನೆ ಮಾತಾಡ್ತಾ ಹಂಗೆ ಅದನ್ನ ಸ್ಯಾಂಪಲ್ ತೋರಿಸ್ಬಿಟ್ರೆ. ಒಂದು ನಿಮಗೆ ಒಂದು ವೈಜ್ಞಾನಿಕವಾದ ಒಂದು ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ತೋರಿಸ್ತೀನಿ ನಿಮಗೆ. ನೋಡಿ, ಇದನ್ನ ತೋರ್ಬೆರಳನ್ನ ಎರಡು ಹುಬ್ಬಿನ ಮಧ್ಯದಲ್ಲಿ ಇಟ್ಕೋಬೇಕು. ಹೆಬ್ಬೆರಳನ್ನ ಬಲ ಮೂಗಿನ ಮೇಲೆ, ಎಡ ಮೂಗಿನಿಂದ ಉಸಿರನ್ನ ದೀರ್ಘವಾಗಿ ಬಿಡಬೇಕು. ಎಡ ಮೂಗಿನಿಂದ ಉಸಿರನ್ನ ದೀರ್ಘವಾಗಿ ತಗೋಬೇಕು. ಎಡ ಮೂಗಿನ ಮುಚ್ಕೊಂಡು ಬಲ ಮೂಗಿನಿಂದ ಉಸಿರನ್ನ ದೀರ್ಘವಾಗಿ ಬಿಡಬೇಕು. ಮತ್ತೆ ಬಲ ಮೂಗಿನಿಂದ ಉಸಿರನ್ನ ದೀರ್ಘವಾಗಿ ತಗೊಳ್ಬೇಕು. ಬಲ ಮೂಗಿನ ಮುಚ್ಕೊಂಡು ಎಡ ಮೂಗಿನಿಂದ ಉಸಿರನ್ನ ದೀರ್ಘವಾಗಿ ಬಿಡಬೇಕು. ಯಾವ ಕಡೆ ಉಸಿರು ಬಿಡ್ತಿರೋ ಅದೇ ಕಡೆನೇ ಉಸಿರನ್ನ ದೀರ್ಘವಾಗಿ ತಗೊಂಡು ಕಣ್ಣು ಮುಚ್ಕೊಂಡು ತೋರ್ಬೆರಳು ಅಲ್ಲೇ ಇರುತ್ತೆ, ಉಸಿರನ್ನ ದೀರ್ಘವಾಗಿ ಬಿಡಬೇಕು. ಈ ಥರ ಒಂದು ಕಡೆಯಿಂದ ತಗೊಂಡು ಇನ್ನೊಂದು ಕಡೆಗೆ ಬಿಡ್ತೀವಿ. ಯಾವ ಕಡೆಗೆ ಬಿಡ್ತೀವೋ ಅದೇ ಕಡೆ ತಗೊಂಡು ಇನ್ನೊಂದು ಕಡೆಗೆ ಬಿಡ್ತೀವಿ. ತೋರ್ಬೆರಳು ಅಲ್ಲೇ ಇರುತ್ತೆ. ಯಾಕೆ ಗುರುಗಳೇ ಇದು ಸಾಮಾನ್ಯವಾಗಿ ಇದನ್ನ ನಾನು ಕೇಳಿರ್ಲಿಲ್ಲ, ಮಾಡಿರ್ಲಿಲ್ಲ. ಇದೇನಂತಂದ್ರೆ ಇದು ಆಕ್ಚುಲಿ ಇದು ಈ ಆಜ್ಞಾಚಕ್ರ ಅಥವಾ ಈ ಒಂದು ಜ್ಞಾನ ಚಕ್ಷು ಅಂತ ಏನ್ ಕರಿತೀವಿ, ನಾಲೆಡ್ಜ್ ಸೆಂಟರ್ ಅಂತ ಹೇಳ್ತೀವಿ ಇದು. ಮತ್ತೆ ವೈಜ್ಞಾನಿಕವಾಗಿ ಏನಂತಂದ್ರೆ ಬ್ರೈನ್ ಅಲ್ಲಿ ಪೀನಲ್ ಗ್ಲ್ಯಾಂಡ್ ಅಂತ ಇರ್ತದೆ, ಅದು ಏನಾಗುತ್ತೆ ಕನೆಕ್ಟ್ ಆಗುತ್ತೆ, ಅದು ಕನೆಕ್ಟ್ ಆಗುತ್ತೆ, ಅದು ಆಕ್ಟಿವೇಟ್ ಆಗುತ್ತೆ ಒಂದು. ಹಾಗಾಗಿ ಇದು ವೈಜ್ಞಾನಿಕವಾಗಿ ಪ್ರಾಣಾಯಾಮ ಅಂತ ನಾವು ಹೇಳೋದು ಈಗ. ಸೊ ಇದು ವಿದ್ಯಾರ್ಥಿಗಳಲ್ಲಿ ಈ ಒಂದು ಏಕಾಗ್ರತೆಯನ್ನ ಒಂದು ನೋಡಿ, ನೀವು ಇದು ನೋಡ್ಬೋದು, ಪಿಕ್ಚರ್ ನೋಡ್ಬೋದು. ಈ ಒಂದು ವೈಜ್ಞಾನಿಕ ಪ್ರಾಣಾಯಾಮ ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆಯನ್ನ ಮತ್ತೆ ಜ್ಞಾಪಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಮತ್ತೆ ಈ ಒಂದು ಪ್ರಾಣಾಯಾಮ ಇದು ನಮ್ಮ ವಿದ್ಯಾರ್ಥಿಗಳಿಗೆ ಮಾಡಿಸ್ತಾ ಇರುವಂತದ್ದು. ಈ ಒಂದು ದೇಹ ಮತ್ತೆ ಮನಸ್ಸನ್ನ ಒಂದು ಮಾಡುವಂತದ್ದೇ ಈ ಬ್ರೀತಿಂಗ್, ಉಸಿರಾಟ. ಈ ದೇಹ ಅಂತ ಅದು ಅನ್ಕೊಂಡ್ರೆ, ಇದು ಮನಸ್ಸು ಅಂತ ಅನ್ಕೊಂಡ್ರೆ, ಈ ಉಸಿರಾಟ ಅನ್ನೋದೇ ಒಂದು ಬ್ರಿಡ್ಜ್ ಇದ್ದಂಗೆ, ಸೇತುವೆ ಇದ್ದಂಗೆ. ಈ ದೇಹ ಮತ್ತೆ ಮನಸ್ಸನ್ನ ಕನೆಕ್ಟ್ ಮಾಡುತ್ತೆ. ಇದು ಈ ವೈಜ್ಞಾನಿಕ ರೀತಿಯಲ್ಲಿ ನಾವು ಮಾಡ್ತಾ ಹೋದಂಗೆ ಅವ್ರಿಗೆ ಕಾನ್ಸಂಟ್ರೇಷನ್, ಏಕಾಗ್ರತೆ, ಮೆಮೊರಿ ಪವರ್, ಜ್ಞಾಪಕ ಶಕ್ತಿ. ಯಾವ ಟೈಮಲ್ಲಿ ಮಾಡ್ಬೇಕು ಇವರಿದ್ನ? ಇದನ್ನ ಅರ್ಲಿ ಮಾರ್ನಿಂಗು ಸೂರ್ಯೋದಯ ಸಮಯದಲ್ಲಿ ಮತ್ತೆ ಸೂರ್ಯ ಅಸ್ತ ಸಮಯದಲ್ಲಿ ಮಾಡ್ಬೋದು. ಮತ್ತೆ ಇದೊಂದು ಅನುಲೋಮ ವಿಲೋಮನ ಮಧ್ಯಾಹ್ನನೂ ಮಾಡ್ಬೋದು, ಮತ್ತೆ ಸಾಯಂಕಾಲನೂ ಮಾಡ್ಬೋದು. ಡೈಲಿ ಒಂದು 3 times ಮಾಡ್ಬೋದು. ಸೊ ಅದರಿಂದ ಬಹಳಷ್ಟು ಉಪಯೋಗ ಅಂತೂ ಆಗುತ್ತೆ. ಅವರು ಹೇಳ್ತಾ ಇದ್ರು ಆಹಾರದ ಕ್ರಮ ಒಟ್ಟಾರೆ ಎಷ್ಟು ಮುಖ್ಯ. ಯೋಗದಲ್ಲಿ ನಾವು ಉತ್ತಮ ಫಲಿತಾಂಶವನ್ನು ಪಡ್ಕೊಳ್ಬೇಕಾದ್ರೆ ಅದರಲ್ಲಿ ಕಾಫಿ ತಿಂಡಿ ಅಭ್ಯಾಸ ಇದ್ದೇ ಇರುತ್ತೆ. ಕಾಫಿ ಕುಡಿದ್ಬಿಟ್ಟು ಯೋಗ ಮಾಡಿದ್ರೆ ಹೆಂಗೆ ಅಂತ ಅಲ್ಲ, ನಾವು ಹೇಳೋದಾದ್ರೆ ಈ ಆಸನ ಒಂದು ಏನ್ ಮಾಡ್ಬೇಕು ಅಂತಂದ್ರೆ ತಿಂಡಿ ಮತ್ತೆ ಊಟ ಮಾಡಿರಬಾರ್ದು. ಖಾಲಿ ಹೊಟ್ಟೆನ, ಖಾಲಿ ಹೊಟ್ಟೆ ಇದ್ರೆ ಒಳ್ಳೇದು. ಈ ಬ್ರೀತಿಂಗ್ ಎಕ್ಸಸೈಸ್ ಈ ಒಂದು ಮಾಡಬೇಕಾದ್ರೆ, ವೈಜ್ಞಾನಿಕವಾದಂಥ ಪ್ರಾಣಾಯಾಮ ಮಾಡಬೇಕಾದ್ರೆ ಅವರು ತಿಂಡಿ ಊಟ ಮಾಡಿಲ್ದೇ ಇರಿದ್ರೆ ಉತ್ತಮ, ಒಳ್ಳೇದು. ಮತ್ತೆ ನಾವು ಈ ಕಾಫಿ ಟೀನ ನಾವು ಕುಡೀರಿ ಅಂತ ನಾವು ಯಾರಿಗೂ ಹೇಳಲ್ಲ, ಪ್ರಿಫರ್ ಮಾಡಲ್ಲ. ಕಾಫಿ ಟೀ ಕುಡಿದು ಮಾಡ್ಬೇಕಂತ ಪ್ರಶ್ನೆ ಬರಲ್ಲ ಅವ್ರಿಗೆ. ಕಾಫಿ ಟೀ ಬೇಡ ಅಂದ್ರೆ ಕುಡಿಯೋದು. ಅದಂಗಾಗಿ ಕಾಫಿ ಟೀ ಬದಲು ಅವರು ಗ್ರೀನ್ ಟೀ ಅಥವಾ ಬೇರೆ ಒಂದು ಆಯುರ್ವೇದಕ್ಕೆ ಸಂಬಂಧಪಟ್ಟಂತ ಒಂದು ಅದು ನಾವು ತಗೊಳ್ಳುವಂತ ಒಂದು ಆಹಾರ ಆಗ್ಲಿ ಏನಾದ್ರೂ ಅದು ನಮ್ಗೆ ದೇಹಕ್ಕೆ ಒಂದು ಔಷಧಿ ರೂಪದಲ್ಲಿ ತಗೊಳ್ಳುವಂಥದ್ದು ನಾವು ತಗೊಳ್ಬೇಕಷ್ಟೇ. ಸೊ ನಾವು ಔಷಧಿನ ಆಹಾರ ರೂಪದಲ್ಲಿ ತಗೋಬಾರ್ದು. ಸೊ ನಾವು ಈಗೊಂದು ಆಹಾರ ಪದ್ಧತಿ ಏನಿದೆ ಅದು ನಮ್ಮ ಜೀವನ ಶೈಲಿಯಲ್ಲಿ ನಾವು ಅಳವಡಿಸ್ಕೋಬೇಕು. ಸೊ ಹಂಗಾಗಿ ಯೋಗಾಸನ ಪ್ರಾಣಾಯಾಮ ಯಾವುದೇ ಮಾಡ್ಬೇಕಾದ್ರೆ ಖಾಲಿ ಹೊಟ್ಟೆ ಇದ್ರೆ ತುಂಬಾ ಒಳ್ಳೇದು, ಪರಿಣಾಮಕಾರಿ ಅಂತಂದು. ತಿನ್ನಬಾರ್ದೇನು, ಕುಡಿಬಾರ್ದು, ಅದ್ರ ಕಾಫಿ ಅಂತ ಮುಟ್ಲೇಬಾರ್ದು, ಕಾಫಿ ಟೀ ಮಾಡಬಾರ್ದು. ಆದ್ರೆ ಈ ಒಂದು ಅನುಲೋಮ ವಿಲೋಮವನ್ನು ತೋರಿಸ್ನಲ್ಲ ಈಗ, ಅದೊಂದು ಪ್ರಾಣಾಯಾಮನ ಬೇಕಾದ್ರೆ ನೀವು ಮಧ್ಯಾಹ್ನ ಕೂಡ ಮಾಡ್ಬೋದು. ಆದ್ರೆ ಮಧ್ಯಾಹ್ನ ಊಟ ಆಗಿ ಒಂದು 2-3 hours ಗ್ಯಾಪ್ ಆದ್ಮೇಲೆ ಮಾಡಿದ್ರೆ ಸ್ಟಮಕ್ ಖಾಲಿ ಇರ್ತದೆ, ಬ್ರೀತಿಂಗ್ ಚೆನ್ನಾಗಿ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ. ಬೆಂಗಳೂರಿಂದ ರಾಜೇಶ್ವರಿ ಅವರು ಕರೆ ಮಾಡ್ತಿದ್ದಾರೆ. ಮೇಡಮ್ ನಮಸ್ಕಾರ. ರಾಜೇಶ್ವರಿ ಅವರೇ ನಮಸ್ಕಾರ. ಮೇಡಮ್ ರಾಜೇಶ್ವರಿ ಅವರೇ ಮಾತಾಡಿ, ಏನ್ ಪ್ರಶ್ನೆ ಇದೆ? ನಮಸ್ಕಾರ ಸರ್. ನನ್ಗೆ ಬಿದ್ಬಿಟ್ಟು ಸ್ಲಿಪ್ ಡಿಸ್ಕ್ ಆಗಿದೆ, ಡಾಕ್ಟರ್ ಸ್ಲಿಪ್ ಡಿಸ್ಕ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ಎದ್ದು ನನಗೆ ಸ್ವಲ್ಪ ಕೂತ್ಕೊಂಡು ಮಾಡೋದಕ್ಕೆ ಕಷ್ಟ, ಹಿಪ್ಸ್ ಹತ್ರ ಎಲ್ಲ ನೋವಿದೆ. ಮಲ್ಕೊಂಡೆ ಪ್ರಾಣಾಯಾಮ ಏನಾರ ಮಾಡ್ಬೋದಾ? ನಮಸ್ತೆ ಮೇಡಮ್. ಈಗ ಮಲ್ಕೊಂಡು ಮಾಡುವಂಥದ್ದು ಈಗ ಒಂದು ಪ್ರಾಣಾಯಾಮ ತೋರಿಸ್ದೆ ಇವಾಗ, ವೈಜ್ಞಾನಿಕವಾದಂಥ ಒಂದು ಅನುಲೋಮ ವಿಲೋಮ ಪ್ರಾಣಾಯಾಮನ ಮಲ್ಕೊಂಡು ಕೂಡ ಮಾಡ್ಬೋದು. ಇದೊಂದು ಪ್ರಾಣಾಯಾಮ ಮಲ್ಕೊಂಡು ಮಾಡ್ಬೋದು. ಆದ್ರೆ ಎಲ್ಲಾ ಒಂದು ಉಸಿರಾಟದ ವ್ಯಾಯಾಮನ ಕೂತ್ಕೊಂಡೇ ಮಾಡಬೇಕು ಅಂತ ಇದೆ. ಅವರು ಕೂತ್ಕೊಂಡು ಮಾಡಕ್ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಹಂಗಾಗಿ ಮಲ್ಕೊಂಡು ಕೆಲವಾರು ಒಂದು ಉಸಿರಾಟದ ವ್ಯಾಯಾಮ ಮಾಡ್ಬೋದು. ಎಲ್ಲವೂ ಮಾಡಕ್ಕಾಗಲ್ಲ, ಯಾವ್ದು ಮಲ್ಕೊಂಡು ಮಾಡಕ್ ಸಾಧ್ಯ ಅಂತದನ್ನ ಕೆಲವು 1-2-3 ಮಾಡ್ಬೋದು. ರೈಟ್. ಇವತ್ತು ಸಾವಿಲ್ಲದ ಮನೆಗೆ
ಹೋಗಿ ಸಾಸಿವೆ ಕಾಳ್ತಾ ಅಂತ ಅಂದ್ರು ಬುದ್ಧ. ಇವತ್ತು ಕಾಯಿಲೆ ಇಲ್ಲದ ಮನೆಯಿಂದ ಸಾಸಿವೆ ಕಾಳ್ತಾ ಅಂತ ಹೇಳ್ಬೇಕಾಗತ್ತೆ. ಬದಲಾಗಿದೆ. ಹಾಗಾಗಿ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಹಾಗಾಗಿ ಈ ಒಟ್ಟು ಈ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಯೋಗಾಸನ ಅಥವಾ ಯೋಗ ಮಾರ್ಗ ಅನ್ನುವಂಥದ್ದು ನಿಮ್ಮ ಪ್ರಕಾರ ಅತ್ಯಗತ್ಯ ಅನಿವಾರ್ಯನ? ಏನಂದ್ರೆ ಇವಾಗ ನೀವು ನೋಡ್ತಾ ಇರುವಂತ ಎಲ್ಲ ಕ್ರಾನಿಕ್ ಡಿಸೀಸಸ್ ಅಂತ ಏನಂತ ಈಗ BP, ಡಯಾಬಿಟಿಸ್, ಗ್ಯಾಸ್ಟ್ರಿಟಿಕ್ಸ್, ಆರ್ಥರೈಟಿಸ್, ಇನ್ಕ್ಲೂಡಿಂಗ್ ಕ್ಯಾನ್ಸರ್, ಎಲ್ಲಾ ತರ ಏನೇನೋ ಇವತ್ತು ನಾವು ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು ನೋಡ್ತಾ ಇದ್ವಿ. ಅದೆಲ್ಲವೂ ಬರುವಂತದ್ದು 90% ನಮ್ಮ ಟೆನ್ಷನ್ ಇಂದ, ಸ್ಟ್ರೆಸ್ ಇಂದ, ನಮ್ಮ ಮಾನಸಿಕ ಉದ್ವೇಗದಿಂದ, ಮಾನಸಿಕ ಖಿನ್ನತೆಯಿಂದ ಎಲ್ಲ 90% ಬರೋದು ಮನಸ್ಸಿಗೆ ರಿಲೇಟೆಡ್ ಎಲ್ಲ. ಇನ್ನು 5-10% ಕಾಯಿಲೆ ಬರುವಂತದ್ದು ನೀರು ಮತ್ತೆ ಆಹಾರದಿಂದ. ಹಂಗಾಗಿ ಈ ಒತ್ತಡ, ಈಗ ನಾವು ಆಧುನಿಕ ಜೀವನ ಶೈಲಿಯಲ್ಲಿ ಈ ಯೋಗಾಸನ ಆಗ್ಲಿ, ಪ್ರಾಣಾಯಾಮ ಆಗ್ಲಿ, ಧ್ಯಾನವಾಗ್ಲಿ ಯಾವುದನ್ನು ಅಳವಡಿಸ್ಕೊಳ್ಳದೆ ಇರೋದು ನಾವು ಬಹಳಷ್ಟು ಜನ ಇರೋದ್ರಿಂದ ಇದೇನಾಗಿದೆ, ಇವತ್ತೊಂದು ದಿವಸ ಈ ಪೊಲ್ಯೂಷನ್ ಏನಿದೆ, ಒಂದು ಪರಿಸರ ಮಾಲಿನ್ಯ, ಮತ್ತೆ ನಾವು ಆಹಾರ ತಗೊಳ್ಳುವಂಥ ಏನು ತಗೊಳ್ತೀವಿ ಅದು ಒಂದು ಆಹಾರದಲ್ಲಿ ಪೌಷ್ಟಿಕಾಂಶದ ಕೊರತೆ, ಮತ್ತೆ ಜೀವನ ಶೈಲಿಯಲ್ಲಿ ಯಾವುದೇ ರೀತಿಯಾದಂಥ ಒಂದು ವ್ಯಾಯಾಮ ಆಗಲಿ, ಒಂದು ಸ್ಪೋರ್ಟ್ಸ್ ಆಗಲಿ, ಅಥವಾ ಯೋಗ ಆಗಲಿ, ಪ್ರಾಣಾಯಾಮ ಆಗಲಿ, ಧ್ಯಾನ ಆಗಲಿ ಯಾವುದನ್ನ ಅಳವಡಿಸ್ಕೊಳ್ದೇ ಇರುವಂಥದ್ದು, ಇದೆಲ್ಲವೂ ಕೂಡ ಏನಾಗಿದೆ ಅಂತಂದರೆ ಅದು ಕಾಯಿಲೆ ರೂಪದಲ್ಲಿ ವ್ಯಕ್ತ ಆಗುತ್ತೆ. ಅಂದರೆ ಸ್ಟ್ರೆಸ್ ಇದೆಯಲ್ಲ, ಮುಖ್ಯವಾಗಿ ಈ ಮಾನಸಿಕ ಉದ್ವೇಗ ದೇಹದ ಮೇಲೆ ಪರಿಣಾಮ ಬೀರಿ ಅದು ಕಾಯಿಲೆ ರೂಪದಲ್ಲಿ ವ್ಯಕ್ತ ಆಗುತ್ತೆ. ಓಕೆ. ಸೊ ಇದು ಈ ಯೋಗಾಸನ ಅಥವಾ ಯೋಗಾಸನ ಮಾಡೋಕ್ಕಾಗದೇ ಇರೋ ಪ್ರಾಣಾಯಾಮ, ಬ್ರೀತಿಂಗ್ ಎಕ್ಸಸೈಸು ಅಥವಾ ಧ್ಯಾನ ಮಾಡೋದ್ರಿಂದ ಮನಸ್ಸು ಪ್ರಶಾಂತವಾದಾಗ ಆ ಪ್ರಶಾಂತತೆ ದೇಹದ ಮೇಲೆ ಪರಿಣಾಮ ಬೀರಿ ದೇಹ ಆರೋಗ್ಯವಾಗಿರೋದಕ್ಕೆ, ಸ್ವಸ್ಥವಾಗಿರೋದಕ್ಕೆ ಸಹಾಯ ಮಾಡುತ್ತೆ. ಅಲ್ಲಿಗೆ ದೇಹ ಅಂತ ಹೇಳ್ತಾ ಇವತ್ತಿನ ಈ ಹಲೋ ಗೆಳೆಯರೇ ನೇರ ಫೋನ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ವಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಮೂಲ್ಯವಾದಂಥ ಸಂಗತಿಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಂಥ ಡಾಕ್ಟರ್ ಶಿವಪ್ರಕಾಶ್ ಅವರಿಗೆ ವಾಹಿನಿ ಪರವಾಗಿ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ. ಹಾಗೆಯೇ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಈ ಸಂಚಿಕೆಗೆ ಮಂಗಳ ಹಾಡ್ತಾ ಇದ್ದೇವೆ. ಧನ್ಯವಾದಗಳು.